PF ಹಣ ಡ್ರಾ ಮಾಡುವ ಉದ್ಯೋಗಿಗಳಿಗೆ ಬಿಗ್ ಶಾಕ್. ಹೀಗೆ ಮಾಡಿದರೆ ಸಂಪೂರ್ಣ ಮೊತ್ತ ಮರುಪಾವತಿಸಬೇಕಾಗುತ್ತದೆ. ನಮಸ್ಕಾರ ಸ್ನೇಹಿತರೆ, ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ. PF ವಿತ್ ಡ್ರಾ. EPF ಆ ಹಣದಲ್ಲಿ ಒಂದು ಫಾರಿನ್ ಟ್ರಿಪ್ ಹೋಗುವ ಪ್ಲಾನ್ ಇದೆಯಾ? ಹಾಗಿದ್ರೆ ಒಂದು ಕ್ಷಣ ಯೋಚಿಸಿ. ಯಾಕೆಂದರೆ ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆ ಇಂತಹ ಆಲೋಚನೆ ಇರುವ ಉದ್ಯೋಗಿಗಳಿಗೆ ಒಂದು ಗಂಭೀರ ಎಚ್ಚರಿಕೆಯನ್ನು ನೀಡಿದೆ. ನಿಮ್ಮ ಪ್ರಾವಿಡೆಂಟ್ ಫಂಡ್ PF ಖಾತೆಯಲ್ಲಿರುವ ಹಣವನ್ನು ತೆಗೆದು ಒಂದು ಹೊಸ ಐಷಾರಾಮಿ ವಾಚ್ ಖರೀದಿಸೋಣ ಅಂದ್ಕೊಂಡಿದ್ದೀರಾ? ಅಥವಾ ಆ ಹಣದಲ್ಲಿ ಒಂದು ಫಾರಿನ್ ಟ್ರಿಪ್ ಹೋಗುವ ಪ್ಲ್ಯಾನ್ ಇದೆಯಾ? ಹಾಗಿದ್ರೆ ಒಂದು ಕ್ಷಣ ಯೋಚಿಸಿ. ಯಾಕೆಂದರೆ ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆ EPF ಇಂತಹ ಆಲೋಚನೆ ಇರುವ ಉದ್ಯೋಗಿಗಳಿಗೆ ಒಂದು ಗಂಭೀರ ಎಚ್ಚರಿಕೆಯನ್ನು ನೀಡಿದೆ. ನಿಮ್ಮ ಕಷ್ಟಕಾಲಕ್ಕೆಂದು ಕೂಡಿಟ್ಟ ಹಣವನ್ನು ಬೇರೆ ಬೇರೆ ಕಾರಣಗಳಿಗೆ ಬಳಸಿದರೆ ಮುಂದೆ ದೊಡ್ಡ ತೊಂದರೆ ಕಾದಿದೆ. ಏನಿದು EPF ಹೊಸ ಎಚ್ಚರಿಕೆ? EPF ಇತ್ತೀಚೆಗೆ ತನ್ನ ಅಧಿಕೃತ ಟ್ವಿಟ್ಟರ್ ಖಾತೆಯಲ್ಲಿ ಸ್ಪಷ್ಟವಾಗಿ ಹೇಳಿದೆ, PF ಹಣವನ್ನು ಯಾವ ಉದ್ದೇಶಕ್ಕಾಗಿ ಪಡೆಯಲಾಗಿದೆಯೋ ಅದಕ್ಕೆ ಬಳಸಬೇಕು. ಒಂದು ವೇಳೆ ತಪ್ಪು ಕಾರಣ ನೀಡಿ ಹಣ ಪಡೆದು ಅದನ್ನು ಬೇರೆ ಐಷಾರಾಮಿ ಖರ್ಚುಗಳಿಗೆ ಬಳಸಿದ್ದು ಸಾಬೀತಾದರೆ ಆ ಹಣವನ್ನು ದಂಡದ ಬಡ್ಡಿ ಸಮೇತ ವಸೂಲಿ ಮಾಡುವ ಅಧಿಕಾರ ಸಂಸ್ಥೆಗಿದೆ. ಉದಾಹರಣೆಗೆ, ನೀವು ಮನೆ ಕಟ್ಟಲು ಅಥವಾ ಖರೀದಿಸಲು PFನಿಂದ ಮುಂಗಡ ಹಣ ಪಡೆದು ಆ ಹಣದಲ್ಲಿ ಕಾರು ಖರೀದಿಸಿದರೆ ಅಥವಾ ಪ್ರವಾಸಕ್ಕೆ ಖರ್ಚು ಮಾಡಿದರೆ ನೀವು ನಿಯಮ ಮುರಿದಂತೆ ಆಗುತ್ತದೆ. ನಿಮ್ಮ PF ಹಣ ನಿಮ್ಮ ನಿವೃತ್ತಿ ಜೀವನದ ಭದ್ರತೆ. ಅದನ್ನು ಕ್ಷುಲ್ಲಕ ಕಾರಣಗಳಿಗೆ ಹಾಳು ಮಾಡಬೇಡಿ ಎಂದು EPF ಎಚ್ಚರಿಸಿದೆ. ದುರ್ಬಳಕೆ ಮಾಡಿದರೆ ಏನಾಗುತ್ತದೆ? EPF ಯೋಜನೆ 1952 ನಿಯಮ 68B11 ಪ್ರಕಾರ PF ಮುಂಗಡವನ್ನು ದುರ್ಬಳಕೆ ಮಾಡಿದರೆ ಈ ಕೆಳಗಿನ ಕ್ರಮಗಳನ್ನು ತೆಗೆದುಕೊಳ್ಳಬಹುದು. ನೀವು ಪಡೆದ ಸಂಪೂರ್ಣ ಮುಂಗಡ ಹಣವನ್ನು ವಾಪಸ್ ಕಟ್ಟಬೇಕಾಗುತ್ತದೆ. ಅದರ ಮೇಲೆ ದಂಡದ ಬಡ್ಡಿಯನ್ನು ಸೇರಿಸಿ ವಸೂಲಿ ಮಾಡಲಾಗುತ್ತದೆ. ಹಣವನ್ನು ಪೂರ್ತಿಯಾಗಿ ಮರುಪಾವತಿ ಮಾಡುವವರೆಗೆ ಅಥವಾ ಮುಂದಿನ 3 ವರ್ಷಗಳವರೆಗೆ ನಿಮಗೆ ಬೇರೆ ಯಾವುದೇ ರೀತಿಯ PF ಮುಂಗಡ ಸಿಗುವುದಿಲ್ಲ. ಯಾವ ಕಾರಣಗಳಿಗೆ PF ಹಣ ಬಳಸಬಹುದು? ಹಾಗಾದರೆ PF ಹಣವನ್ನು ಯಾವ ಕಾರಣಗಳಿಗೆಲ್ಲ ಕಾನೂನುಬದ್ಧವಾಗಿ ಹಿಂಪಡೆಯಬಹುದು? ಇಲ್ಲಿದೆ ಸಂಪೂರ್ಣ ಮಾಹಿತಿ. ವಸತಿ, ಸ್ವಂತ ಮನೆ, ಫ್ಲಾಟ್ ಅಥವಾ ಸೈಟ್ ಖರೀದಿ ಅಥವಾ ಮನೆ ನಿರ್ಮಾಣಕ್ಕೆ ಕನಿಷ್ಠ 5 ವರ್ಷ ಸೇವೆ ಸಲ್ಲಿಸಿರಬೇಕು. ಮದುವೆ, ಸ್ವಂತ ಮಕ್ಕಳು, ಸಹೋದರ ಅಥವಾ ಸಹೋದರಿಯ ಮದುವೆಗೆ ಕನಿಷ್ಠ 7 ವರ್ಷ ಸೇವೆ ಸಲ್ಲಿಸಿರಬೇಕು. ಶಿಕ್ಷಣ, ಮಕ್ಕಳ ಮೆಟ್ರಿಕ್ ನಂತರದ ಉನ್ನತ ಶಿಕ್ಷಣಕ್ಕಾಗಿ ಕನಿಷ್ಠ 7 ವರ್ಷ ಸೇವೆ. ವೈದ್ಯಕೀಯ ತುರ್ತು ಪರಿಸ್ಥಿತಿ, ನಿಮಗಾಗಿ ಅಥವಾ ನಿಮ್ಮ ಕುಟುಂಬದ ಸದಸ್ಯರ ಗಂಭೀರ ಕಾಯಿಲೆಗೆ ಚಿಕಿತ್ಸೆಗೆ ಸೇವಾ ಮಿತಿ ಇಲ್ಲ. ಇತರೆ, ಕಂಪನಿ ಲಾಕೌಟ್, ನೈಸರ್ಗಿಕ ವಿಕೋಪ, ದೈಹಿಕವಾಗಿ ಅಶಕ್ತರಿಗೆ ಉಪಕರಣಗಳ ಖರೀದಿ, ನಿವೃತ್ತಿಗೆ 1 ವರ್ಷ ಮೊದಲು ಹಣ ಪಡೆಯುವುದು ಇತ್ಯಾದಿಗಳಿಗೆ ಸೇವಾ ಮಿತಿಯಿಲ್ಲದೆ ಹಣವನ್ನು ಪಡೆಯಬಹುದು. PF ಹಣ ಎನ್ನುವುದು ನಮ್ಮ ದುಡಿಮೆಯ ಉಳಿತಾಯ. ಅದು ನಮ್ಮ ನಿವೃತ್ತಿ ಜೀವನಕ್ಕೆ ಆಸರೆಯಾಗಬೇಕಾದ ಸಾಮಾಜಿಕ ಭದ್ರತಾ ಯೋಜನೆ. ಇತ್ತೀಚೆಗೆ EPF ಮುಂಗಡ ಕ್ಲೈಮ್ಗಳಿಗಾಗಿ ಸ್ವಯಂ ಇತ್ಯರ್ಥ ಮಿತಿಯನ್ನು Rs. 1 ಲಕ್ಷದಿಂದ Rs. 5 ಲಕ್ಷಕ್ಕೆ ಹೆಚ್ಚಿಸಿದೆ. ಇದರಿಂದ ಹಣ ಸುಲಭವಾಗಿ ಸಿಗುತ್ತದೆ ನಿಜ. ಆದರೆ ಈ ಸೌಲಭ್ಯವನ್ನು ದುರುಪಯೋಗಪಡಿಸಿಕೊಳ್ಳುವುದು ಸರಿಯಲ್ಲ. ತುರ್ತು ಅಗತ್ಯಗಳಿಗೆ ಮಾತ್ರ PF ಹಣ ಬಳಸಿ ಅನಗತ್ಯ ಖರ್ಚುಗಳಿಗೆ ಬಳಸಿದರೆ EPF ಕಾನೂನು ಕ್ರಮ ಎದುರಿಸಬೇಕಾದೀತು. ಎಚ್ಚರ, ನಿಮ್ಮ ಭವಿಷ್ಯದ ಭದ್ರತೆ ನಿಮ್ಮ ಕೈಯಲ್ಲಿದೆ. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.